ಮಗು ಅಳ್ತಾ ಇದ್ರೆ ಫೋನ್ ಕೊಡ್ತೀವಿ, ಹಾಗೆ ಮಗು ಏನಾದ್ರೂ ಸೈಲೆಂಟ್ ಆಗಿರ್ಲಿಲ್ಲ ಅಂದ್ರೆ ಫೋನ್ ಕೊಡ್ತೀವಿ, ಹಾಗೆ ಮಗು ಏನಾದ್ರೂ ಊಟ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಫೋನ್ ತೋರಿಸಿ ಫೋನ್ ನ ಕೊಟ್ಟು ಅದಕ್ಕೆ ಊಟ ಮಾಡಿಸ್ತೀವಿ. ಈ ತರ ಮಾಡೋದ್ರಿಂದ ಮಗುಗೆ ಫ್ಯೂಚರ್ ಅಲ್ಲಿ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಮಗುವಿನ ಬೆಳವಣಿಗೆ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ಮಗುವಿನ ಕೈಗೆ ನೀವೇನಾದ್ರೂ ಫೋನ್ ಕೊಟ್ರೆ ಯಾವ್ಯಾವ ತರ ಅವ್ರಿಗೆ ಎಫೆಕ್ಟ್ ಆಗ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಮೊದಲನೆಯ ಎಫೆಕ್ಟ್ ಬ್ರೈನ್ ಡೆವಲಪ್ಮೆಂಟ್ ಡಿಲೇ. ಮಗುವಿನ ಬ್ರೈನ್ ಫಸ್ಟ್ 3 ಇಯರ್ಸ್ ಏನಿರುತ್ತಲ್ಲ, ಹುಟ್ಟಾದ್ಮೇಲೆ ಫಸ್ಟ್ 3 ಇಯರ್ಸ್ ಏನಿರುತ್ತಲ್ಲ, ಈ ಫಸ್ಟ್ 3 ಇಯರ್ಸ್ ಅಲ್ಲಿ ಬ್ರೈನ್ ಡೆವಲಪ್ಮೆಂಟ್ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಹಾಗೆ ಇದ್ರ ಜೊತೆಗೆ ನ್ಯೂರಾನ್ಸ್ ಕೂಡ, ಇದರಲ್ಲಿ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಕೂಡ ಫಾರ್ಮ್ ಆಗುತ್ತೆ. ಹಾಗೆ ಈ ಫಾರ್ಮ್ ಆಗಿರೋ ನ್ಯೂರಾನ್ಸ್ ಕನೆಕ್ಟ್ ಆಗುತ್ತೆ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ತುಂಬಾನೇ ಸ್ಲೋ ಆಗುತ್ತೆ. ಮಕ್ಕಳು ವಾಯ್ಸ್ ನ ಕೇಳಿಸ್ಕೊಂಡು ಮುಖಾನ ನೋಡಿ ಹಾಗೆ ರಿಯಲ್ ಟಚ್ ಇಂದ ಜಾಸ್ತಿ ಕಲಿಯುತ್ತೆ ಹೊರತು ಮೊಬೈಲ್ ಸ್ಕ್ರೋಲ್ ಮಾಡೋದ್ರಿಂದ ಅಲ್ಲ. ಮಗು ಮಾತಾಡೋದನ್ನ ಹೇಗೆ ಕಲಿಯುತ್ತೆ ಅಂತಂದ್ರೆ ಬ್ಯಾಕ್ ಅಂಡ್ ಫೋರ್ತ್ ಕಾನ್ವರ್ಸೇಷನ್ ಅಂತ ಕರಿತೀವಿ. ಅಂದ್ರೆ ಒಬ್ರನ್ನೊಬ್ರು ಮಾತಾಡಿ ಕಲಿಯೋದು ಅಂತೀವಿ. ಅಂದ್ರೆ ಒಂದು ಮಗು ಜೊತೆ ನೀವೇನಾದ್ರೂ ಹೋಗಿ ನೀವು ಮಾತಾಡ್ತೀರಾ, ಅದಕ್ಕೆ ಮಾತು ಬರಲ್ಲ, ಬಟ್ ಏನೋ ಒಂದು ಮಾತಾಡುತ್ತೆ. ಆ ತರನೇ ಮಗು ಮಾತಾಡೋದನ್ನ ಕಲಿಯುತ್ತೆ. ನೀವು ಯಾವಾಗ ಅದ್ರ ಕೈಲಿ ಫೋನ್ ಕೊಡ್ತೀರಾ, ಫೋನ್ ಮಗು ಜೊತೆ ಮಾತಾಡಕ್ಕಾಗಲ್ಲ. ಆಗೇನಾಗುತ್ತೆ ಅಂತಂದ್ರೆ ಈ ಸ್ಪೀಚ್ ಡಿಲೇ ಆಗುತ್ತೆ. ತುಂಬಾ ಮಕ್ಕಳಲ್ಲಿ ಸ್ಪೀಚ್ ಡಿಲೇನ ನೀವು ನೋಡ್ಬೋದು. ಐ ಸ್ಟ್ರೈನ್ ಹಾಗೆ ವಿಷನ್ ಇಶ್ಯೂ ಕೂಡ ಆಗ್ಬೋದು. ತುಂಬಾ ಸ್ಕ್ರೀನ್ ನ ನೋಡಿ ಏನಾಗುತ್ತೆ, ಆ ಮಸಲ್ಸ್ ಏನಿರುತ್ತಲ್ಲ, ಐ ಮಸಲ್ಸ್ ಅದು ಸ್ಟ್ರೈನ್ ಆಗಿ ಏನಾಗುತ್ತೆ, ಮಯೋಪಿಯಾ ಕೂಡ ಆಗ್ಬೋದು. ಪವರ್ ಇನ್ಕ್ರೀಸ್ ಆಗಿ ಸ್ಪೆಕ್ಸ್ ಕೂಡ ಹಾಕ್ಸ್ಬೇಕಾಗುತ್ತೆ. ಅಂದ್ರೆ ಚಿಕ್ಕ ವಯಸ್ಸಲ್ಲೇನೆ ಹಾಕ್ಸ್ಬೇಕಾಗುತ್ತೆ. 4ನೇದೇನಪ್ಪಾ ಅಂತಂದ್ರೆ ಪುವರ್ ಸ್ಲೀಪ್ ಕ್ವಾಲಿಟಿ. ತುಂಬಾ ಜನ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಮಗು ಎಷ್ಟೊತ್ತಾದ್ರೂ ಮಲ್ಕೊಳ್ಳೋದೇ ಇಲ್ಲ, ರಾತ್ರಿ ಆದ್ರೆ ಕೂಡ ಮಲ್ಕೊಳ್ಳಲ್ಲ. ಯಾಕಂತಂದ್ರೆ ನೀವು ಅದ್ರ ಕೈಗೆ ಫೋನ್ ಕೊಟ್ಟು ಕೂರಿಸಿರ್ತೀರಾ. ಆ ಫೋನಿಂದ ಎಮಿಟ್ ಆಗೋ ಬ್ಲೂ ಲೈಟ್ ಏನ್ ಮಾಡುತ್ತೆ ಅಂದ್ರೆ ಮೆಲಾಟೋನಿನ್ ಹಾರ್ಮೋನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬ್ಲಾಕ್ ಮಾಡುತ್ತೆ. ಈ ಹಾರ್ಮೋನು ಸ್ಲೀಪ್ ಸೈಕಲ್ ಇಂಡ್ಯೂಸ್ ಮಾಡೋದಕ್ಕೆ ಇರೋದಂತ ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಇದು ಬ್ಲಾಕ್ ಆದಾಗ ಏನಾಗುತ್ತೆ, ನಿದ್ದೆ ಮಾಡಲ್ಲ ಆ ಮಗು. ಮಕ್ಕಳು ಟಚ್ ಮತ್ತೆ ಐ ಕಾಂಟ್ಯಾಕ್ಟ್ ಇಂದ ಬಾಂಡ್ ಬಿಲ್ಡ್ ಆಗುತ್ತೆ. ಇದು ಏನಾದ್ರೂ ಸ್ಕ್ರೀನ್ ಇಂದ ರೀಪ್ಲೇಸ್ ಆದ್ರೆ ಏನಾಗುತ್ತೆ ಅಂತಂದ್ರೆ ಮಗು ಎಮೋಷನಲಿ ಯಾರ ಜೊತೆನೂ ಬಾಂಡ್ ಆಗಲ್ಲ. ಮುಂದೆ ಹೋಗ್ತಾ ಸ್ಟ್ರೆಸ್, ಆಂಗ್ಸೈಟಿ ಅಥವಾ ಎಮೋಷನಲಿ ಸ್ಟೇಬಲ್ ಆಗಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಹಾಗೆ ಆ ಮಗು ಕೈಲಿ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಹಾಗೆ ಹೊಸ ಫ್ರೆಂಡ್ಸ್ ನ ಮಾಡಕ್ಕಾಗಲ್ಲ. ಹಾಗೆ ಮುಖ್ಯವಾಗಿ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡಕ್ಕಾಗಲ್ಲ. 6ನೇದು ಬಂದು ಅಟೆನ್ಷನ್ ಸ್ಪ್ಯಾನ್ ರಿಡಕ್ಷನ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫಾಸ್ಟ್ ಮೂವಿಂಗ್ ಇಮೇಜಸ್ ಏನು ನಾವು ಫೋನ್ ಅಲ್ಲಿ ಸ್ಕ್ರೋಲ್ ಮಾಡ್ತೀವಲ್ಲ, ಆ ಫಾಸ್ಟ್ ಮೂವಿಂಗ್ ಸ್ಕ್ರೀನ್ ಇಮೇಜಸ್ ಇಂದ ನಮ್ಮ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಹೋದಾಗ ಆ ಫೋನ್ ನ ಬಿಟ್ಟು ಆಚೆ ಬಂದಾಗ ಆ ಮಗುಗೆ ಏನಾಗುತ್ತೆ, ಸ್ಲೋ ಆಕ್ಟಿವಿಟೀಸ್ ಯಾವ್ದು ಇಷ್ಟ ಆಗಲ್ಲ. ಅಂದ್ರೆ ಆಚೆ ಹೋಗಿ ಆಟ ಆಡೋದು, ಹಾಗೆ ಬುಕ್ ನ ಓದೋದು, ಇದು ಯಾವ್ದ್ರ ಮೇಲೂ ಕೂಡ ಇಂಟ್ರೆಸ್ಟ್ ಬರೋದಿಲ್ಲ. ತುಂಬಾ ಬೋರ್ ಅನ್ಸುತ್ತೆ. ಹಾಗೆ ಸ್ಕೂಲಲ್ಲೂ ಕೂಡ ಅಟೆನ್ಷನ್ ತುಂಬಾನೇ ಕಡಿಮೆ ಆಗುತ್ತೆ. ಎಕ್ಸ್ಪರ್ಟ್ಸ್ ಏನ್ ರೆಕಮೆಂಡ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಬಿಲೋ 2 to 3 ಇಯರ್ಸ್ ಇರೋರಿಗೆ ಸ್ಕ್ರೀನ್ ಟೈಮಿಂಗ್ಸ್ ಅನ್ನೋದು ಇರಲೇಬಾರ್ದು. ಮಕ್ಳ ಕೈಗೆ ನಾವು ಫೋನ್ ಅನ್ನ ಕೊಡ್ಲೇಬಾರ್ದು ಅಂತ ಹೇಳ್ತಾರೆ. ಅಮೆರಿಕನ್ ಅಕಾಡೆಮಿಕ್ ಆಫ್ ಪೀಡಿಯಾಟ್ರಿಕ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಮಕ್ಕಳು ಆಟ ಆಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು, ಹಾಗೆ ಮಾತಾಡ್ಬೇಕು ಅಂತ ಹೇಳ್ತಾರೆ. ಮಗು ಕೈಲಿ ಫೋನ್ ಕೊಡೋ ಬದಲು ಏನ್ ಮಾಡ್ಬೋದಂತ ಹೇಳ್ತೀನಿ. ಆಗಿನ ಕಾಲದಲ್ಲಿ ಅಜ್ಜಿದಿರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅಥವಾ ಅಮ್ಮನೇ ಆಗಿರ್ಬೋದು, ಲಾಲಿ ಹಾಡು ಹಾಡ್ತಾ ಇದ್ರು, ಅಥವಾ ಯಾವ್ದೇ ತರದೊಂದು ಕತೆಗಳನ್ನ ಹೇಳ್ತಾ ಇದ್ರು. ಸೊ ಈಗ್ಲೂ ಕೂಡ ನೀವು ಅದನ್ನೇ ಮಾಡ್ಬೇಕು. ಆ ಮಗುಗೆ ಹಾಡು ಹಾಡ್ಬೋದು, ಅಥವಾ ಯಾವ್ದೇ ತರದೊಂದು ಕತೆ ಹೇಳ್ಬೋದು, ಯಾವ್ದೇ ತರದೊಂದು ಬುಕ್ ಓದಿ ಹೇಳ್ಬೋದು. ಈ ತರ ಯಾವ್ದಾದ್ರು ಆಕ್ಟಿವಿಟೀಸ್ ನ ಮಾಡಿ ಫೋನ್ ನ ಕೊಡಕ್ಕೆ ಹೋಗ್ಬಿಡಿ. ಮಗುವಿನ ಕೈಯಲ್ಲಿ ಫೋನ್ ಕೊಡೋದು ತುಂಬಾನೇ ಹಾನಿಕಾರಕ. ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.